ಸಿದ್ದರಾಮಯ್ಯ ಅವರು ಸಡನ್ಲಿ ರಾಜೀನಾಮೆ ಕೊಟ್ಟಿದ್ದು ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ. 2.5 ವರ್ಷ 3 ವರ್ಷ ಮಾಡೋರೆ ಈಗ ಇವ್ರದ್ದು ಒಂದು ಸ್ವಲ್ಪ ಕೆಲಸ ಏನು ಅನ್ನೋದು ತೋರಿಸ್ಬೇಕು. ಈಗ ಪಾಪ ನಿಷ್ಠಾವಂತ ಕಾರ್ಯಕರ್ತ ಅವನು ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಕೊಟ್ಟರೆ ಒಳ್ಳೆಯದು. ಸಿದ್ದರಾಮಯ್ಯನೇ ಈಗ ಡಿ ಕೆ ಶಿವಕುಮಾರ್ ಬಂದು ಮುಂದುವರಿಸ್ತಾರಂತ ನಂಬಿಕೆಗೆ ಇದ್ದೀವಿ. ಬೆಟರ್ ಇನ್ನು ಅವ್ರು ಕಂಟಿನ್ಯೂ ಮಾಡಿದ್ರೆ ಸರ್ವಿಸ್ ಚೆನ್ನಾಗಿ ಅನ್ಸುತ್ತೆ. ಡಿ ಕೆ ಶಿ ಕೊಟ್ಟರೆ ಸೂಕ್ತ. ಮತ್ತೆ ಕಷ್ಟ ಬಿದ್ದರಿಗೆ ಅವಕಾಶ ಕೊಡಬೇಕು. ಒಟ್ಟು ಜನರಿಗೆ ಒಳ್ಳೇದಾಗಬೇಕು, ಬಡವರಿಗೆ ಒಳ್ಳೇದಾಗಬೇಕು. ಇವ್ರು ಕೇವಲ ಕುರ್ಚಿಗೋಸ್ಕರ ಹೊಡೆದಾಡಬಾರ್ದು, ಜನಸಾಮಾನ್ಯರ ಬಗ್ಗೆನೂ ಕೂಡ ಸ್ವಲ್ಪ ವಿಚಾರ ಮಾಡಬೇಕು. ಆಡಳಿತದಲ್ಲಿ ಅವರ ತತ್ವ ಆದರ್ಶಗಳನ್ನು ಜನರಿಗೆ ತಲುಪಿಸಿದಂತಹ ಧೀಮಂತ ರಾಜಕಾರಣಿ ಸಿದ್ದರಾಮಯ್ಯವರು ಕೊಟ್ಟಂಥ ಕಾರ್ಯಕ್ರಮಗಳು ಕನ್ನಡ ನಾಡು ಯಾವತ್ತಿಗೂ ಸಹ ಮರೆಯಲಾರದಂತಹ ಕಾರ್ಯಕ್ರಮಗಳು. ಸಿದ್ದರಾಮಯ್ಯ ಅವರ ಆಡಳಿತ ಒಂದು ಮಟ್ಟಿಗೆ ಚೆನ್ನಾಗಿತ್ತು. ಬಟ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೋ ಬದಲಿ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಫ್ರೀ ಮಾಡೋದ್ರಿಂದ KSRT ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಉಳಿತಾಯ ಆಗ್ತಿತ್ತು ಮತ್ತು ಶಾಲಾ ಮಕ್ಕಳಿಗೂ ಅನುಕೂಲ ಆಗಿತ್ತು. ಮತ್ತು ಸಿದ್ದರಾಮಯ್ಯ ಅವರು ಸಡನ್ಲಿ ರಾಜೀನಾಮೆ ಕೊಟ್ಟಿದ್ದು ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ. ಬಟ್ ಒಳ್ಳೆ ಆಡಳಿತವನ್ನು ಸಿದ್ದರಾಮಯ್ಯ ಮಾಡಿದ್ರು. ಮುಂದೆ DK ಅವರು ಕೂಡ ಅದೇ ರೀತಿ ಆಡಳಿತ ಮಾಡ್ಕೊಂಡು ಹೋಗಬೇಕು. ಆದರೆ ಎಲ್ಲಕ್ಕಿಂತ ಹೊರತುಪಡಿಸಿ ಈ ಒಂದು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕಾಗಿದೆ. ಯಾಕಂದರೆ ಎಲ್ಲ ಉಚಿತ ಮಾಡಿಕೊಂಡು ಪ್ರತಿಯೊಂದರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದೆ. ಇದೊಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಹೊಡೆತ ಬೀಳ್ತಾ ಇದೆ. ಅದಕ್ಕಾಗಿ ಮುಂದಿನ ಸರ್ಕಾರ ಯಾವುದೇ ರೀತಿಯಿಂದನೂ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನತೆಗೆ ಒಂದು ಬಜೆಟ್ನಲ್ಲಿ ಒಂದು ರಿಯಾಯಿತಿನ ಕೊಡಬೇಕು. ಯಾವ ರೀತಿ ಅಂದರೆ ಈಗ ನೋಡಿ, ಜನ ಬಳಸುವಂಥ ಎಲ್ಲ ಸಾಮಗ್ರಿಗಳು ಕೂಡ ತುಟ್ಟಿಯಾಗಿದೆ. ಬೇಳೆಯಿಂದ ಹಿಡ್ಕೊಂಡು ಒಳ್ಳೆಣ್ಣೆ ಹಿಡ್ಕೊಂಡು, ಯಾಕೆ ಜನಸಾಮಾನ್ಯರು ಬೇಕಾಗಿರೋದು ಅದೇ ಅಲ್ಲ. ಏನು ಸಿದ್ದರಾಮಯ್ಯವರು ಆಡಳಿತದಲ್ಲಿ ಇಷ್ಟು ವರ್ಷ ಕೊಟ್ಟರಲ್ಲ, ಅಂಥದ್ದೇ ಕೆಲಸನೂ ಯಾವುದೇ ಮುಖ್ಯಮಂತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಪ್ರಶ್ನೆ ಆಗಬೇಡಿ. ಅದೇ ಥರ ನಡೆಸ್ಕೊಂಡು ಹೋಗೋದು ಅವರು ಕೆಲಸ ಆಗಬೇಕು. ಕಾಯಕವೇ ಕೈಲಾಸ. ಹೌದಲ್ರಿ? ಇದು ನಾ ಹೇಳಿದ್ದಲ್ಲ, ಬಸವೇಶ್ವರ ಹೇಳಿದ್ದು. ಈಗ ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ನಡಬೇಕು. ಒಟ್ಟು ಜನರಿಗೆ ಒಳ್ಳೇದಾಗಬೇಕು, ಬಡವರಿಗೆ ಒಳ್ಳೇದಾಗಬೇಕು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈಗ ಮುಂದೆ ಏನು DK ಶಿವಕುಮಾರ್ ಆಗ್ತಾರಲ್ಲ, ಈಗಾಗಲೇ 3 ವರ್ಷ ಅವಧಿ ಮುಗೀತು ಸಿದ್ದರಾಮಯ್ಯ ಅವ್ರದ್ದು. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸರಿಯಾದ ಕಂತುಗಳನ್ನು ಬರಲಿಲ್ಲ. ಇನ್ನೂ 10 ತಿಂಗಳ 11 ತಿಂಗಳದ ಕಂತು ಕೂಡ ಬಾಕಿ ಇದೆ. ಇವ್ರು ಕೇವಲ ಕುರ್ಚಿಗೋಸ್ಕರ ಹೊಡೆದಾಡಬಾರ್ದು, ಜನಸಾಮಾನ್ಯರ ಬಗ್ಗೆನೂ ಕೂಡ ಸ್ವಲ್ಪ ವಿಚಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈಗ ಅವ್ರ ಮೇಲೆ ಹೊಡೆದಾಡ್ಕೊಂಡು ಕೂತ್ಬಿಟ್ರೆ ಜನಸಾಮಾನ್ಯರಿಗೆಲ್ಲ ಭಾಳ ಎಫೆಕ್ಟ್ ಆಗ್ತೈತಿ. ನಾವು ಹೇಳೋದಿಷ್ಟೇ, ಏನು ಭಾಗ್ಯಗಳನ್ನು ಸಿದ್ದರಾಮಯ್ಯ ಅವರು ನಡೆಸ್ಕೊಟ್ಟಿದ್ದಾರೆ, ಇಲ್ಲ ಅಂತೇಳಲ್ಲ, ಎಲ್ಲ ಭಾಗ್ಯಗಳನ್ನು ನಡೆಸ್ಕೊಟ್ಟಿದ್ದಾರೆ. ಬಟ್ ಯಾವ ಕೂಡ ಸಮರ್ಥಕವಾಗಿ ನಡೆದಿಲ್ಲ. ನನ್ನ ವಿಚಾರ ಹೇಳ್ಬೇಕಂದ್ರೆ, ಈಗ ಭಾಗ್ಯಲಕ್ಷ್ಮಿದು ಏನಿದೆ ಅದಾಗಿರ್ಬೋದು, ಕರೆಂಟಿನ ನಡೀತಾ ಇದೆ. ಬಟ್ ಕರೆಂಟಿಂದ ಏನಾಯಿತು, 200 ಯೂನಿಟ್ ಫ್ರೀ ಕೊಟ್ಟರು. ಬಟ್ ಅಂಗಡಿಕಾರರಿಗೆ ಏನು ಬಿಸ್ನೆಸ್ ಮಾಡ್ತಾರಲ್ಲ, ಅಂಗಡಿ ಇದಾವಲ್ಲ, ಅವಕ್ಕೆಲ್ಲ ಜಾಸ್ತಿ ಮಾಡಿದ್ರು. ಇದು ಏನಾಗ್ಬಿಡ್ತಪ್ಪ ಅಂದರೆ, ಒಂದು ತೆಗ್ಗಿಂದ ನೀರು ತೆಗೆಯೋದು, ಇನ್ನೊಂದು ತೆಗ್ಗಿಗೆ ಹಾಕೋದು, ಈ ತೆಗ್ಗಿ ನೀರು ಈ ಥರ ಮಾಡ್ತಾಯಿದ್ರೆ ಮುಂದೆ ಬರೋ ಆಡಳಿತ DK ಶಿವಕುಮಾರ್ ಇದಕ್ಕೆಲ್ಲ ಒಂದು ಸರಿಯಾದ ಮಾರ್ಗದರ್ಶನ ತೊಗೋಬೇಕು. ಯಾಕೆ ಸಿದ್ದರಾಮಯ್ಯವರು ಯಾವ ರೀತಿ ಆಡಳಿತ ಮಾಡಲ್ಲ, DK ಶಿವಕುಮಾರ್ ಅವರು ಕೂಡ ಅದೇ ರೀತಿ ಆಡಳಿತವನ್ನು ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಬ್ರಾಡ್ ಆಗಿರಬಾರ್ದು. ನಾನು ಜನಸಾಮಾನ್ಯರಿಗೆ ಹತ್ತಿರ ಆಗಿರ್ಬೋದು. ಸಿದ್ದರಾಮಯ್ಯವರು ಯಾವ ರೀತಿ ಹತ್ತಿರ ಆಗಿದ್ರು, DK ಶಿವಕುಮಾರ್ ಕೂಡ ಒಂದು ಪ್ರೈಡ್ ಬ್ರ್ಯಾಂಡ್ ಅವರು. ಈ ರೀತಿ ಮಾಡೋ ಬದಲಿ ಜನಸಾಮಾನ್ಯರಿಗೆ ಹತ್ತಿರ ಆಗಿ ಒಂದು ಬಡ ಕುಟುಂಬಕ್ಕೆ ಭೇಟಿಯಾಗಿ ಕೊಡೋದಾಗಿರ್ಬೋದು. ಮತ್ತು ಮಿಡ್ಲ್ ಕ್ಲಾಸ್ ಅಂದರೆ ತಳಮಟ್ಟದ ಕಾರ್ಯಕರ್ತರು, ಏನು ಕಾಂಗ್ರೆಸ್ ಕಾರ್ಯಕರ್ತ ಕೆಳಮಟ್ಟದಾರಲ್ಲ, ಅವ್ರು ಕೂಡ ಮಿಂಗಲ್ ಆಗಬೇಕು. ಕೇವಲ ದೊಡ್ಡ ವ್ಯಕ್ತಿಗಳು ಹೋದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಅದಕ್ಕಾಗಿ DK ಶಿವಕುಮಾರ್ನ ಹೇಳೋದಂದರೆ, ಸರಿಯಾದ ಆಡಳಿತವನ್ನು ಮಾಡಿಕೊಂಡು ಸಣ್ಣ ಕಾರ್ಯಕರ್ತರು ಹಿಡ್ಕೊಂಡು ಜನಸಾಮಾನ್ಯರಿಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ ಮುಟ್ಟಿಸ್ಬೇಕು. ಏನು ಮುಟ್ಟಿಸ್ಬೇಕಲ್ಲ ಅದನ್ನು ಮುಟ್ಟಿಸ್ಬೇಕಂತೇಳಿ ಒಂದು 2 ಮಾತನ್ನ ಹೇಳ್ತೇನೆ ನಾನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ರಾಜ್ಯ ರಾಜಕಾರಣದಲ್ಲಿ ಒಂದು ಮರೆಯಲಾರದಂಥ ದಿನ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಸಿದ್ದರಾಮಯ್ಯನವರು ಹಳ್ಳಿಯಿಂದ ಬಂದಂಥವರು, ಬಡವನಾಗಿ ಹುಟ್ಟಿ ಬಡವನ ಧ್ವನಿಗೆ ಜೀವ ಕೊಟ್ಟಂತಹ ಒಬ್ಬ ಆಡಳಿತ ರಾಜಕಾರಣಿ. ತನ್ನ ಆಡಳಿತದಲ್ಲಿ ಅಂಬೇಡ್ಕರ್ ಅವರನ್ನು, ಜಯಪ್ರಕಾಶ್ ನಾರಾಯಣ್ ಅವರನ್ನು, ಲೋಹಿಯಾ ಅವರನ್ನು, ಬಸವಣ್ಣನವರನ್ನು ಅನುಭವಿಸಿದಂಥವರು ಮತ್ತು ಅದೇ ರೀತಿ ಆಡಳಿತದಲ್ಲಿ ಅವರ ತತ್ವ ಆದರ್ಶಗಳನ್ನು ಜನರಿಗೆ ತಲುಪಿಸಿದಂತಹ ಧೀಮಂತ ರಾಜಕಾರಣಿ, ಸಮಾಜವಾದಿ ಹಿನ್ನೆಲೆಯ ಕೊನೆಯ ಮುಖ ಈ ರಾಜ್ಯದಿಂದ ನಿರ್ಗಮಿಸ್ತಾ ಇದೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಕೊಟ್ಟಂಥ ಕಾರ್ಯಕ್ರಮಗಳು ಕನ್ನಡ ನಾಡು ಯಾವತ್ತಿಗೂ ಸಹ ಮರೆಯಲಾರದಂತಹ ಕಾರ್ಯಕ್ರಮಗಳು. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಮತ್ತು ಸಿದ್ದರಾಮಯ್ಯನವರ ಆಡಳಿತ ರಾಜಕಾರಣ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತಿಗೂ ಸಹ ಒಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದೀಗ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು
ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ತನ್ನ 40 ವರ್ಷಗಳ ಕಾಲದ ಪಕ್ಷ ಸಂಘಟನೆಯಲ್ಲಿ NSUಯಿಂದ ಹಿಡಿದು ಕರ್ನಾಟಕ ಯುವ ಕಾಂಗ್ರೆಸ್ನಿಂದ ಹಿಡಿದು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಹಲವು ವಿಭಾಗಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿದಂತಹ, ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿದಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಮುಖ್ಯಮಂತ್ರಿ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು, ಬಂಗಾರಪ್ಪನವರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು, ವೀರೇಂದ್ರ ಪಾಟೀಲ್ ಕೊಟ್ಟಂತಹ ಕಾರ್ಯಕ್ರಮಗಳನ್ನು, ದೇವರಾಜ್ ಅರಸರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಪುನರ್ ಪ್ರತಿಷ್ಠಾಪಿಸುವ ಮುಖಾಂತರ ಕನ್ನಡ ನಾಡಿನ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲಿ, ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. 2.5 ವರ್ಷ 3 ವರ್ಷ ಮಾಡೋರೆ. ಈಗ ಇವ್ರದ್ದು ಒಂದು ಸ್ವಲ್ಪ ಕೆಲಸ ಏನು ಅನ್ನೋದು ತೋರಿಸ್ಬೇಕು. ಈಗ ತೋರಿಸ್ರೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಇವ್ರಿಗೆ ಓಟ್ ಹಾಕ್ತೀವಿ, ಇಲ್ಲಾಂದ್ರೆ ನಮಗೆ BJPನೇ ಗ್ಯಾರಂಟಿ. ಯಾರಾಗಬೇಕು ನಿಮ್ಮ ಪ್ರಕಾರ ಮುಂದೆ? ಆದ್ರೆ DK ಶಿವಕುಮಾರ್ಗೆ ಕೊಡ್ಬೇಕ್ರಿ. ಅವರು ಪಕ್ಷ ನಿಷ್ಠವಾಗಿ ಬೆಳೆದಂಥ ವ್ಯಕ್ತಿ, ಕೊಡ್ಬೇಕು. ಮತ್ತೆ ಇವರೇ ಮುಂದುವರಿಸ್ಬೇಕಂತ ಅನ್ಸಂಗಿಲ್ಲ? ಅನ್ಸೋದಿಲ್ಲ, ಕೊಡಲೇಬೇಕ್ರಿ. ಪಾಪ ನಿಷ್ಠಾವಂತ ಕಾರ್ಯಕರ್ತ ಅವನು, ಕೊಡ್ಬೇಕು. DK ಶಿವಕುಮಾರ್ ಕೊಟ್ಟರೆ ಒಳ್ಳೆಯದು. ಸಿದ್ದರಾಮಯ್ಯನಿಂದ ಅಧಿಕಾರಕ್ಕೆ ಬಂದ ಪಕ್ಷ ಅಂತಾರಲ್ಲ, ಅವೆಲ್ಲ ಹಂಗ ಆಮೇಲೆ ಹೇಳೋದು ಎಲ್ಲ ರಾಜಕಾರಣಿಗಳು ಮಾತಾಡೋದು. ಅವನು ಮೊದಲಿದ್ದೇ ಬಂದಿರೋದಾಗ ಅವರು ನಮ್ಮ ವೀರಶೈವ ಇದಕ್ಕೆ ಅವರು ಲೀಡರ್ಸ್ ಕೊಡ್ಬೇಕು. ಅವನಿಗೆ ಆದ್ಯತೆ ಕೊಟ್ಟರೆ ಒಳ್ಳೆಯದು. ಮತ್ತೆ ಈ ಗ್ಯಾರಂಟಿ ಎಲ್ಲ ಬಂದಾಗ್ತದೆ ಅಂತ ಅನ್ಸುತ್ತೆ. ಯಾವುದೇ ಈಗ ಬ್ಯಾನ್ ಮಾಡ್ತಾರೋ ಏನು ಬಿಡ್ತಾರೋ ಅದು ವಾರಿ ಬಿಟ್ಟಂತೆ ಅವೆಲ್ಲ ಹೂವಪ್ಪ ಹೋಗೋದು ಹೊಲ ನಡೆಯುವ ಕಾಯಿ ಸ್ಥಿರವಾದ ಹೊಲ್ಲವು. ಸಿಲಿಂಡ್ರಿ 300 ರೂಪಾಯಿ ಕೊಡ್ತಾನೆ, ಮಾರ್ಕೆಟಕ್ಕ 1,000 ರೂಪಾಯಿ ಕೊಡ್ತಾನೆ. ಅದನ್ನ ಯಾಕೆ ಇಳಿಸಾಗಲ್ಲ? ಮೋದಿನ ಕರೆಕ್ಟ್ ಇಲ್ಲ. ಹೌದು, ಕರೆಕ್ಟ್. ಮತ್ತೆ ಯಾರಾಗಬೇಕು ಈಗ ನೆಕ್ಸ್ಟ್? ಅಲ್ಲ, ಅತ್ತೆ ಯಾರು? ಸಿದ್ದರಾಮಯ್ಯನೇ ಇರ್ಬೇಕು. ರಾಜೀನಾಮೆ ಕೊಡ್ಬಾರ್ದು. ಮತ್ತೆ ಕೊಟ್ಬಿಟ್ಟಲ್ಲ, ಈಗ ಏನ್ ಮಾಡ್ತೀರಿ? ಹಂಗ ಹೇಳೋಣ. ಮತ್ತೆ ತಗೊಂಡ್ ಫೋಟೋ ತೆಗಿತಾನ, ಎಲ್ಲ ಗೊತ್ತೈತಿ. ಇಲ್ಲ ನೀವು ಇದ್ರ ಬರ್ತೀವಿ ಟಿವಿಯಾಗ. ಸಿದ್ದರಾಮಯ್ಯನೇ ಇರ್ಬೇಕು ನಮಗೆ. ಅಕ್ಕಿ ಆತ ಎಲ್ಲರಿಗೆ 3 ರೂಪಾಯಿ 2 ರೂಪಾಯಿ ಇದ್ದ ಫ್ರೀ ಮಾಡ್ಯಾನ, ಬಸ್ ಫ್ರೀ ಮಾಡ್ಯಾನ. ಮತ್ತೆ 2,000 ರೂಪಾಯಿ ಫ್ರೀ ಮಾಡ್ಯಾನ. ಮತ್ತೆ ಎಲ್ಲದು ಇನ್ನೂ 2 ಥರ ಏನೋ ಮಾಡ್ಯಾನ. ಈತನಾದ್ರೂ ಇಳಿಸ್ಬೇಕು. ಈತ ಯಾಕೆ ರಾಜೀನಾಮೆ ಕೊಡ್ಬೇಕು? ಕೊಡಬಾರ್ದು. ಹಂಗ ಅಣ್ಣ ಮತ್ತಿಲ್ಲೇ ರಾಜಿ ಕೊಟ್ಟಿ ನಾನೇ ಅನ್ಬೇಕು. ಅವ್ನು ಮೋದಿನ ಇಳಿಸು. ಅವಯವ ಬಿತ್ತಿ ಅಕ್ಕಿ ಕಲಿಸಿ ಮಿಂಡ್ಕೊಂಡು ಹೋಗ್ರ ಅಂತ ಹೇಳ್ತಾನೆ. ಅವು ನೀರ್ನಾಗ ಹಾಕಿದ್ರೆ ಹಂಗ ತಿಳ್ತಾವ. ಈಗ ಬಸ್ಸಿಗೆ ಹೇಳಕ್ ಹೋಗಿದ್ರೇನ ಟಿಕೆಟ್ ತಗೊಳ್ರಿ ಎಲ್ಲರಿಗೆ. ನನಗಾಗ್ಲೇ ಗೊತ್ತಾತ, ಟಿಕೆಟ್ ಇಲ್ದಾಗ ಮಾಡಿದ್ನಲ್ಲ, ಟಿಕೆಟ್ ತಗೊಳ್ರಿ. ಅವ್ರು ಮಾಡಿದ್ದು ಒಳ್ಳೇದಕ್ಕೆ ಆಗೋದು. ಈಗ DK ಶಿವಕುಮಾರ್ ಬಂದು ಮುಂದುವರಿಸ್ತಾರಂತ ನಂಬಿಕೆಗೆ ಇದೀವಿ. ಮುಂದುವರಿಸ್ತಾರಂತ ಒಂದು ಇದು ಅಭಿಪ್ರಾಯ. ಆಮೇಲೆ ಏನಂದ್ರೆ ಅವರು ಆಶ್ವಾಸನೆ ಕೂಡ ನಾವೇ ಮಾಡ್ತೀವಿ, ಅವ್ರದ್ದೆಲ್ಲ ಏನಿದ್ರು ನಾವೇ ಇದು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ, ಒಂದು ಆಪರ್ಚುನಿಟಿ ಕೊಟ್ಟು ನೋಡೋಣ ಎಲ್ಲರೂ. ಅವರು ಫಸ್ಟಿಗೆ ಹೇಳಿದ್ರಲ್ಲ, ಆಫ್ ಅಂಡ್ ಆಫ್ ಅಂತ ಹೇಳಿದ್ರಲ್ಲ, ಸರಿ, ನನ್ನ ಅನಿಸಿಕೆ ಸರಿ. ಅವರು ರಾಜೀನಾಮೆ ಕೊಟ್ಟಿದ್ದು ಕೊಡಬಾರ್ದಾಗಿತ್ತು. ಅವರು ಇನ್ನೂ ಅವರ ಸೇವೆ ನಿರ್ವಹಿಸಬೇಕಾಗಿತ್ತು. ಅವರಂಥ ಸೀನಿಯರ್ ಪಾಲಿಟಿಷಿಯನ್ ನಮಗೆ ಸಿಗಲ್ಲ. ಒಳ್ಳೆ ಕೆಲಸ ಮಾಡೋರು, ರೈತಗೋಸ್ಕರ ಹೋರಾಟ ಮಾಡೋರು, ಒಳ್ಳೆ ಮಾಡಿದ್ದಾರೆ ರಾಜಕೀಯ. ಅವರು ಯಾವುದೇ ಸಮುದಾಯ ಇರಲಿ ಎಲ್ಲರನ್ನ ತಗೊಂಡು ನಡ್ಕೊಂಡು ಹೋಗಿದ್ದವರು ಅವರು. ಬೆಟರ್ ಇನ್ನು ಅವ್ರು ಕಂಟಿನ್ಯೂ ಮಾಡಿದ್ರೆ ಸರ್ವಿಸ್ ಚೆನ್ನಾಗಿ ಅನಿಸುತ್ತೆ. ನಮ್ಮಿಂದ ನಾವು ಯಂಗ್ಸ್ಟರ್ಸ್ ಇದ್ರೂ ಕೂಡ ಅವ್ರನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಚೆನ್ನಾಗಿ ಮಾಡ್ತಾರೆ ರಾಜಕೀಯ. ಬರ್ಬೋದು, ಬಂದರೆ ಸ್ವಲ್ಪ ಯಂಗ್ಸ್ಟರ್ಸ್ ಬಂದರೆ ಅಪ್ಪಾಗಿ ಚೆನ್ನಾಗಿದೆ. ಅಂದರೆ ಕಾಂಗ್ರೆಸ್ಸಲ್ಲಿ ಇವಾಗ ಅಷ್ಟೊಂದು ಸೇವೆ ಸಲ್ಲಿಸೋರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಯಾರೂ ಇಲ್ಲ. ಇವಾಗಿರೋದು ಸಿದ್ದರಾಮಯ್ಯ ಅವರೇ ಯಾರಿಗಾದ್ರೆ ಟ್ರೈನ್ ಅಪ್ ಮಾಡಿ ಮುಂದೆ ಹೊರಿಸ್ಬೇಕು. ಅವರಿಗೆ ಎಲ್ಲ ಶಾಸಕರನ್ನು ಕೊಂಡೊಯ್ಯುವಂಥ ಶಕ್ತಿ ಇದೆ ಅಂತ ಅನ್ಸುತ್ತಾ? ಅದು ಒಂದು ಥರದ ಒಂದು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. DKC ಅವರು ಒಳ್ಳೆಯದೇ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ಅದು ಆಕ್ರೋಶ ಬೇರೆ ಲೆವೆಲಲ್ಲಿದೆ. ರಾಜಕೀಯದಲ್ಲಿ ಅದು ನಡೆಯಲ್ಲ. ಎಲ್ಲರನ್ನ ಹಿಡ್ಕೊಂಡು ತಗ್ಗಿ ಬಗ್ಗಿ ನಡಿಬೇಕು. ಸ್ಪಾಟ್ ಡಿಸಿಷನ್ಸು, ರ್ಯಾಶ್ ಡಿಸಿಷನ್ಸು ಇದು ಕಷ್ಟ.
ಅಲ್ಲಲ್ಲ ಡಿ ಕೆ ಶಿವಕುಮಾರ್ ಮಾಡಬೇಕಾಗಿತ್ತು ಮಾಡಿದ್ದಾರೆ. ಹೌದಲ್ಲ, ಇದು ಮುಂದುವರೆದ್ರಾಗೇನು ಅದರಲ್ಲೇನು ಇದಿಲ್ಲ. ಅವರಿಬ್ಬರು ಜೋಡಿ ಎತ್ತಿದ್ದಂಗೆಲ್ಲ ಏನೂ ತೊಂದರೆ ಇಲ್ಲ. ಸಮಗಮ ಅವರ ಅನ್ಯೋನ್ಯವಾಗಿ ಹೋದರೆ ಮತ್ತೆ ಇನ್ನಿತ್ತು ಮುಂದೆ ಚೆನ್ನಾಗಿರ್ತೈತೆ. ಮುಂದಿನ ಎಲೆಕ್ಷನ್ನಾಗಿ ಹಿನ್ನಡೆ ಆಗತ್ತ ಅನ್ಸಂಗಿಲ್ಲ. ಹಂಗೇನು ಅನ್ಸಂಗಿಲ್ಲ. ಯಾಕಂದರೆ ಬಿಡಬೇಕಾಗಿತ್ತು, ಬಿಟ್ಟುಕೊಟ್ಟಿದ್ದಾರೆ. ಅದಕ್ಕೆ ಜನ ವಿಶ್ವಾಸ ಮಾಡ್ತಾರೆ. ಡಿಕೆಸಿಗಿಂತ ಸಿದ್ದರಾಮಯ್ಯ ಜಾಸ್ತಿ ಫೇಮಸ್ ಐತಿ, ವರ್ಚಸ್ ಐತಿ ಅಂತ ಅಂತಿದ್ರಲ್ಲ, ವರ್ಚಸ್ ಐತಿಲ್ಲ ಅಂತೀವಿ. ಆತ ಕೂಡ ಎಲ್ಲ ಥರದಲ್ಲೂ ಕಷ್ಟಪಟ್ಟಿದ್ದಾನಲ್ಲ. ಡಿ ಕೆ ಶಿವಕುಮಾರ್ ಏನು ಕಷ್ಟಪಟ್ಟಿಲ್ಲ ಮಂಗಿಲ್ಲ, ಹೌದಲ್ಲ. ಎಲ್ಲ ಥರದ ಎಲ್ಲ ದೇಶಗಳು, ಎಲ್ಲ ರಾಜ್ಯಗಳಿಗೂ, ಎಲ್ಲ ಹೋಟೆಲ್ದಾಗ ಭಾಳ ಕೆಲಸ ಮಾಡಿದ್ದಾನೆ ಪಾಪ ಆತ. ಏನಂದರೆ ಸ್ವಲ್ಪ ದುಡುಕ್ಬೋದು ಸಾಹೇಬ್ರು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ, ಹೌದಲ್ಲ. ಅವರು ಈಗ ತಾಳ್ಮೆ ಬರೋದು. CM ಆದಮೇಲೆ ತಾಳ್ಮೆ ಬರಲಾರ್ದಂಥ ವ್ಯಕ್ತಿನೆಲ್ಲ ಅನುಭವ ಇದೆ, ಹೌದಲ್ಲ. ಅನಿಸುತ್ತೆ, ಹೌದಲ್ಲ. ಚೆನ್ನಾಗಿ ಗ್ಯಾರಂಟಿ ಎಲ್ಲ ಈಗ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಎಲ್ಲ ಮಾಡಿದ ಕೆಲಸ ಮಾಡ್ಕೊಂಡು ಹೋಗಲೇಬೇಕು, ಹೌದಲ್ಲ. ಎಲ್ಲರೂ ಶಾಸಕರು ಹೊಂದ್ಕೊಂಡು ಅನುಕೂಲ ಆಗಿ ಹೋದರೆ ಮುಂದೆ ಸರ್ಕಾರಕ್ಕೆ ಅನುಗುಣವಾಗಿ ಒಳ್ಳೆ ಇದು ಬರ್ತೈತೆ. ಮತ್ತು ಏನೊಂದು ಸ್ವಲ್ಪ ವ್ಯತ್ಯಾಸ ಆದರೆ ಮತ್ತು ಸರ್ಕಾರ ಪೂರ್ತಿ ಪತನ ಆಗಿರ್ತದೆ. ತಳಕ್ಕೆ ಹೋಗಿಬಿಡ್ತದೆ, ತಳದಾಗ ಮುಟ್ಟಾಗಿ ಬಿಡ್ತದೆ. ನೀರು ಕುಡಿಯೋದಾಗ ಒಣಗಿ ಬಿಡ್ತದೆ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತದೆ. ಯಾರು ನಿಮ್ಮ ಪ್ರಕಾರ ಯಾರು ಡಿ ಕೆ ಶಿನ CM ಆಗ್ಬೇಕಾ? ನೆಕ್ಸ್ಟ್ ಬೇರೆ ಯಾರು ಆಗ್ಬೇಕು ಅವ್ರ ಬದಲಿಗೆ? ಯಾರು ಅವ್ರದಾಗ ಡಿ ಕೆ ಶಿ ಕೊಟ್ಟರೆ ಸೂಕ್ತ. ಆದರೂ ಬದಲಾವಣೆ ಮತ್ತು ನೇಮ ಅದು ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಕಷ್ಟ ಬಿದ್ದವರಿಗೆ ಅವಕಾಶ ಕೊಡಬೇಕು. ಇದು ಹಿಂದೆನೇ ಅವಕಾಶ ಇರಬೇಕಾಯ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಮತ್ತು ಪ್ರಾಬಬಲಿ ಅವರಿಗೆ ಆಗಲಿಲ್ಲ ಆ ಟೈಮ್ನಲ್ಲಿ. ಅದು ಜೈಲಿಗೆ ಹೋಗಿ ಬಂದಿದ್ದಲ್ಲ, ತಿಹಾರ್ ಜೈಲಿಗೆ, ಆ ಒಂದು ಇದರಲ್ಲಿ ಇದ್ದರು ಅವರು ಸಿಚುವೇಷನಲ್ಲಿ. ಅವರಿಗೆ ಕೊಡೋಕ್ಕೂ ಅವಕಾಶ ಆಗಲಿಲ್ಲ. ಎಲ್ಲ ಮುಗಿಸಿದ್ದಾರೆ, ಅದೆಲ್ಲ ಸಮಸ್ಯೆ ಎಲ್ಲ ಮುಗಿಸಿದ್ದಾರೆ. ಈಗ ಅವರಿಗೆ ಮುಖ್ಯಮಂತ್ರಿ ಸೀಟ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯನಿಂದ ಅಧಿಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಇಲ್ಲ, ಆಡಳಿತ ಸಿದ್ದರಾಮಯ್ಯ ಇಲ್ಲ. ಇದು 75 ವರ್ಷದಿಂದಲೇ ಇದೆ. ನಮಗೆ ಸ್ವಾತಂತ್ರ್ಯ ಬಂದಾಗಿಂದಲೂ ಅವಾಗ ಇದ್ದಿದ್ದೆ ನಮಗೆ ಕಾಂಗ್ರೆಸ್ ಸರ್ಕಾರನೇ. ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇಷ್ಟು ವರ್ಷನ ಇವ್ರು ಬಂದರು ಅಥವಾ ಇವ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ, ಕಾಂಗ್ರೆಸ್ ಇರ್ತದೆ ಅಂತ. ಇದು 75-80 ವರ್ಷದಿಂದಲೂ ಇದೆ. ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮೊದಲು ಹೋರಾಟ ಮಾಡಿದ್ದಾರೆ, ಬಂದ ಮೇಲೂ ಇರ್ತದೆ, ಮುಂದೆ ಇರ್ತದೆ. ಅಂದರೆ ಇವರು ನಡುವೆ ಏನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ತೇರು ಎಳಿತಾ ಇರ್ತಾರೆ ಸಾವಿರಾರು ಜನ. ಅದು ನಾವು ಒಂದು ಕೈ ಹಾಕಿ ಮುಂದಕ್ಕೆ ಕಳ್ಕೊಂಡು ಹೋಗಿದ್ದೆ. ಯಾರೊಬ್ರು ಬಿಟ್ಟರೆ ಏನು ಉಪಯೋಗ ಇಲ್ಲ, ಏನು ತೊಂದರೆ ಏನಿಲ್ಲ. ಸಾವಿರಾರು ಜನ ತೇರು ಎಳಿತಾ ಇದ್ದಾರೆ. ಆಗಿಂದ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಕಾಂಗ್ರೆಸ್ಸಿಗೆ, ಕೋಟಿಗಟ್ಟಲೆ ಜನ. ಇವರು ಮುಂದೆ ಇರ್ತಾರೆ, ಅದೇನು ತೊಂದರೆ ಇಲ್ಲ. ಇವರು ಇದು ಭಾಗವಹಿಸಿದ್ದಾರೆ, ಇವರು ಅದಕ್ಕೆ ಸೇವೆ ಮಾಡಿದ್ದಾರೆ. ಇದು ಹಿಂಗೆ ಚೆನ್ನಾಗಿ ನಡೀಲಿ. ಆಮೇಲೆ ಈ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ಇಲ್ಲ ಸರ್. ನಮಗೆ ಪ್ರತಿಯೊಂದು ಐಟಮ್ಗಳನ್ನು 30% ಟ್ಯಾಕ್ಸ್ ಕಡಿಮೆ ಮಾಡಲಿ ಅಥವಾ ಕಡಿಮೆ ಮಾಡಲಿ ರೇಟ್ ಬೆಲೆಗಳು. ಪ್ರತಿಯೊಂದು ಐಟಮ್ ತಿನ್ನೋ ಉಣ್ಣೋದು TV ಏನ ನಾವು ಯೂಸ್ ಮಾಡ್ತೀವಿ ಪ್ರತಿಯೊಂದು ನಾವು 30% ಕಡಿಮೆ ಮಾಡಿದರೆ ನಮಗೆ ಗ್ಯಾರಂಟಿಗಳು ಯೋಜನೆಗೆ ಅವಶ್ಯಕತೆ ಇದ್ದಿಲ್ಲ. ಈಗ ನೆಕ್ಸ್ಟ್ ಯಾರು ಡಿ ಕೆ ಶಿನ ಆಗಬೇಕಾ ನಿಮ್ಮ ಪ್ರಕಾರ? ಡಿ ಕೆ ಶಿವಕುಮಾರ್ ಆಗಲಿ, ಅವರು ಕಷ್ಟ ಬಿದ್ದಾರೆ. ಬೇರೆಯವರು ಆಗಬೇಕಾ ನಿಮ್ಮ ಪ್ರಕಾರ? ಇವರೇ ಆಗಲಿ, ಏನು ತೊಂದರೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.